ಒಂದು ಶಿವಶಂಕರ ರೆಡ್ಡಿ ಅಣ್ಣವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾವು 20 ವರ್ಷದಿಂದ ಎಲ್ಲರನ್ನೂ ಸಹ ನೋಡ್ಕೊಂಡು ಬಂದಿದ್ದೀವಿ. ಶಿಸ್ತಿನ ಸಿಪಾಯಿಗಳಂತೆ ದುಡಿದಿರ್ತಕ್ಕಂಥ ಎಲ್ಲರೂ ಸಹ ನಾವು ಕಾಂಗ್ರೆಸ್ ಪಕ್ಷದಿಂದ ಹಂಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವರು ಮಧ್ಯದಲ್ಲಿ ಡಬಲ್ ಗೇಮ್ ಮಾಡಿಕೊಂಡು ಅವರ ಸಮಯಕ್ಕೆ ತಕ್ಕಂತೆ ಅವರವರ ಸ್ವಾರ್ಥಕ್ಕೆ ತಕ್ಕಂತೆ ರಾಜಕಾರಣವನ್ನು ಮಾಡಿಕೊಂಡು ತಾಲೂಕಿನಲ್ಲಿ ಶಿವಶಂಕರ ರೆಡ್ಡಿ ಅಣ್ಣವ್ರನ್ನ ಯಾಮರಿಸ್ಕೊಂಡು ಶಿವಶಂಕರ ರೆಡ್ಡಿ ಅಣ್ಣವ್ರಿಗೆ ಯಾವ ಸಮಯದಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡು ತಾಲೂಕಿನಲ್ಲಿ ದೊಡ್ಡ ಸ್ಥಾನಕ್ಕೆ ಬೆಳೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಚೂರಿ ಹಾಕಿ ನೀವು ಹಣವಂತರ ಜೊತೆಯಲ್ಲಿ ಸೇರ್ಕೊಂಡಿದ್ದೀರಿ. ನಿಜವಾಗ್ಲೂ ಇದು ಒಂದು ಶೋಚನೀಯ ಪರಿಸ್ಥಿತಿ. ಸ್ವಾಭಿಮಾನ ಇರತಕ್ಕಂಥ ಯಾವುದೇ ವ್ಯಕ್ತಿ ಆಗ್ಬೋದು, ನಾವು ಒಂದು ಊಟ ಉಪವಾಸ ಇದ್ರೂ ಪರವಾಗಿಲ್ಲ, ಸ್ವಾಭಿಮಾನವನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಯಾಕಪ್ಪ ಅಂತಂದ್ರೆ ಇವತ್ತು ನಾನು ನೋಡಿದ ಹಾಗೆ ಅನೇಕ ಜನ ರಾಜ್ಯದಲ್ಲಿ ಅನೇಕ MLA ಇದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಯಾರು ಸಹ ಪೆನ್ನು ಪೇಪರ್ ತಗೊಂಡು ಬೆಳಿಗ್ಗೆ ಎದ್ದು ನಮ್ಮ ಕಾರ್ಯಕರ್ತರು ಬಡವರು ಬಂದ್ರೆ ನಿನ್ನ ಸಮಸ್ಯೆ ಏನು ಅಂತ ಆಲಿಸಿ ಪ್ರತಿಯೊಂದನ್ನ ಬರ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಶಿವಶಂಕರ ರೆಡ್ಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಹೇಳ್ತಾರೆ ಹಣ ಬೇಕು ಚುನಾವಣೆಗೆ, ಇಲ್ಲ ಅಂತಲ್ಲ. ನಾವು ಅನೇಕ ಚುನಾವಣೆಗಳನ್ನ ಎದುರಿಸಿದ್ದೀವಿ. ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನ ಇವತ್ತು ಪಕ್ಷಕ್ಕೋಸ್ಕರ ನಾವು ರೈತ ಕುಟುಂಬಗಳಿಂದ ಬಂದಿರತಕ್ಕಂಥವ್ರೆ. ನಾವು ಸ್ವಾಭಿಮಾನವನ್ನ ಬಿಟ್ಟು ಹಣವಂತರ ಜೊತೆಯಲ್ಲಿ ಹೋದ್ರೆ ಬ್ರಿಟಿಷರು ನಮ್ಮ ಭಾರತವನ್ನು ಹೇಗೆ 300 ವರ್ಷಗಳ ಆಡಳಿತ ನಡೆಸಿದ್ರು, ಮುಂದೆ ಒಂದು ದಿನ ಇದೇ ತಾಲೂಕಿಗೆ ಅದೇ ಪರಿಸ್ಥಿತಿ ಬರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ನಾನು ಭಾವಿಸೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ದಯಮಾಡಿ ಎಲ್ಲ ಮುಖಂಡರಿಗೆ ನಾನು ಹೇಳೋದಿದೆ, ನಮ್ಗೆ ಯಾರಾದ್ರೂ ರಾಜಕೀಯ ಬೇಸರವಾಗಿದ್ರೆ ಸ್ವಾಭಿಮಾನದಿಂದ ನಮ್ಮ ಮನೆಯಲ್ಲಿರೋಣ. ಆದ್ರೆ ದುಡ್ಡಿರ್ತಕ್ಕಂಥವ್ರ ಜೊತೆಯಲ್ಲಿ ಹೋಗಿ ನಮ್ಮ ಸ್ವಾಭಿಮಾನವನ್ನ ಮಾರ್ಕೊಳ್ಳೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಮುಖಂಡರು ವೇದಿಕೆ ಕರೆದು ಅಣ್ಣ ಮಾತಾಡ್ತಾ ಇದ್ರೆ ಹಿಂದೆ ಹೋಗ್ತಾ ಇದ್ರೆ ಅವ್ರು ಕರಿಯಪ್ಪ ಇಲ್ಲಿ ಚೇರ್ ಹಾಕೊಂಡ್ತಾ ಇದ್ರು, ಪಕ್ಕದಲ್ಲಿ ಕುಡಿಸ್ಕೊತಾ ಇದ್ರು. ಇವತ್ತು 7ನೇ ಲೈನಲ್ಲಿ 8ನೇ ಲೈನಲ್ಲಿ ಕುತ್ಕೊಳ್ತಕ್ಕಂಥ ಎಷ್ಟೋ ಜನ ಮುಂಚೂಣಿಯಲ್ಲಿದ್ದಂತಹ ವ್ಯಕ್ತಿಗಳು ಹಿಂದೆ ಬ್ಯಾಕಲ್ಲಿ ಕುತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೋಗಿದೆ. ಯಾಕಪ್ಪ ಅಂತಂದ್ರೆ ಕೆಲವರು ಹೇಳ್ತಿದ್ರು ಇಂದ್ರ ಚಂದ್ರ ಅಂತ ಎಲ್ಲ ಹೊಗಳ್ತಾ ಇದ್ರು ಶಿವಶಂಕರ ರೆಡ್ಡಿ ಅವ್ರನ್ನ. ನಾನು ಸುಣ್ಣ ಸಮೇತ ಒರೆಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು 20 ವರ್ಷ ಮಾಡಿದ್ದೀನಿ. ನಾನು ಶಿವಶಂಕರ ರೆಡ್ಡಿ ಅವರ ಯಾವುದೇ ವಿಚಾರದಲ್ಲಿ ಎಲೆಗೆ ಸುಣ್ಣ ಸಮೇತ ಒರೆಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಪಾಪ ಅವರು ನಮ್ಮನ್ನೆಲ್ಲ ಕೂಡಿಸ್ಬಿಟ್ಟು ಮೀಟಿಂಗ್ ಮಾಡಿ ಮಧ್ಯದಲ್ಲಿ ಓಡೋಗಿ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು. ಯಾಕಪ್ಪ ಅಂತಂದ್ರೆ ಬೇರೆಯವರೆಲ್ಲ ಅವರೇ ಹೇಳ್ತಾ ಇದ್ರು ಅವ್ನು ಅಷ್ಟೊತ್ತಿ ಎಲ್ಲ ಇವ್ರು ಇಷ್ಟೊತ್ತಿ ಎಲ್ಲ ಅಂತ ಹೇಳಿ. ನಾನು ಯಾರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಪ್ಪ ಅಂತಂದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ಸ್ವಾಭಿಮಾನವನ್ನ ಯಾರ್ಯಾರು ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದಂಥವ್ರು. ಕಾಂಗ್ರೆಸ್ ಪಕ್ಷದಿಂದ ಬೆಳೆದು ಕಾಂಗ್ರೆಸ್ ಪಕ್ಷದಿಂದ ಉದ್ಧಾರ ಆಗಿ ಶಿವಶಂಕರ ರೆಡ್ಡಿ ಅಣ್ಣವರಿಂದ ಬೆಳೆದು ಶಿವಶಂಕರ ರೆಡ್ಡಿಯಿಂದ ಉದ್ಧಾರ ಆಗಿರ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಕಾಂಗ್ರೆಸ್ ಬಿಟ್ಟು ಹೋಗಿರ್ತಕ್ಕಂಥವ್ರು. ಇವತ್ತು ಮೊನ್ನೆ ಯಾವುದೋ ಒಂದು ಚುನಾವಣೆ ನಡೀತು, ಕಾಂಗ್ರೆಸ್ ಇಲ್ಲ ಅಂತಂದ್ರು. ಆದ್ರೆ ಕಾಂಗ್ರೆಸ್ ಏನು ಅನ್ನೋದನ್ನ ತೋರಿಸಿದ್ವಿ. ಅವರು ಕಾಂಗ್ರೆಸ್ನ ಜೀವಂತವಾಗಿದೆ ಇದೆ ಅನ್ನೋದನ್ನ ನಾವು ಸಾಬೀತುಪಡಿಸಿದೀವಿ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಹೋಬಳಿಯಲ್ಲಿ ನಮ್ಗೆ ನಮ್ಮ ಪಕ್ಷಕ್ಕೆ ಬಲ ತಂದಂತ ಮಂಜುನಾಥ ಸ್ವಾಮಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಹಣ ಬೇಕು ಚುನಾವಣೆಗೆ, ಇಲ್ಲ ಅಂತಲ್ಲ. ನಾವು ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ನಮ್ಮ ಶಾಸಕರು 25 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ನಮ್ಮ ಸರ್ಕಾರ ಏನ್ ಮಾಡಿದೆ, ನಮ್ಮ ಶಾಸಕರು ಯಾವ್ಯಾವ ಊರಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ, ತಾಲೂಕಿನಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ, ಎಲ್ಲವನ್ನು ಇವತ್ತು ಜನಗಳ ಮುಂದೆ ಇಡಬೇಕು. ಜನಗಳ ಮನಸ್ಸನ್ನ ಪರಿವರ್ತನೆ ಮಾಡೋ ಕೆಲಸ ಮಾಡಬೇಕು. ಒಂದ್ ವೇಳೆ ನಾವು ಆ ಕೆಲಸ ಮಾಡಿಲ್ಲ ಅಂತಂದ್ರೆ, ನಾವು ಹಣದಿಂದಲೇ ಚುನಾವಣೆ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆಗಳನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಅವರವರ ಊರುಗಳಲ್ಲಿ ಹಣ ಬೇಕು. ಚುನಾವಣೆಗೆ ಹಣ ಇಲ್ಲ ಅಂತಂದ್ರೆ ಚುನಾವಣೆ ಮಾಡೋದು ಇವತ್ತಿನ
ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ. ಆದ್ರೆ ನಾವ್ಯಾರನ್ನು ಇಲ್ಲಿ ಎಲ್ಲ ಬಂದಿರ್ತಕ್ಕಂಥವ್ರು ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಯಾರು ಸಹ ಈ ಬಿಸ್ನೆಸ್ಗಳು ಮಾಡಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಣವನ್ನು ಮಾಡಿ ಬಂದಿರ್ತಕ್ಕಂಥವ್ರು ಯಾರು ಇಲ್ಲ. ಹಣವನ್ನೇ ನಂಬ್ಕೊಂಡೇನಾದ್ರೂ ರಾಜಕಾರಣ ಮಾಡಕ್ ಹೋದ್ರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಗೇಟಲ್ಲಿ ಕೈ ಕೊಟ್ಕೊಂಡು ನಿಂತ್ಕೊಂಡು PA ಹತ್ರ ಪರ್ಮಿಷನ್ ತಗೊಂಡು ಒಳಗಡೆ ಹೋಗೋ ಪರಿಸ್ಥಿತಿ ಬರುತ್ತೆ. ಅದರಿಂದ ಎಲ್ರಿಗೂ ನಾನು ಹೇಳೋದಿಷ್ಟೇ, ಎಲ್ಲರೂ ಸಹ ಯಾರು ಸ್ವಾಭಿಮಾನವನ್ನ ಮಾರ್ಕೋಬೇಡಿ, ಯಾರು ಸಹ ಹಣಕ್ಕೆ ಮಾರೋಬೇಡಿ. ನಮ್ಮ ಪಕ್ಷ ಇನ್ನ ಸದೃಢವಾಗಿದೆ. ನಮ್ಮ ಶಿವಶಂಕರ ರೆಡ್ಡಿ ಅಣ್ಣವರು ಇನ್ನ ಸದೃಢವಾಗಿ ಪಕ್ಷವನ್ನ ಕಟ್ಟೋದಕ್ಕೆ ನಮ್ಗೆಲ್ಲರೂ ಸಹಕಾರ ನೀಡ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲೂ ನಮ್ಗೆ ಒಂದೇ ಒಂದು ಮನವಿ, ನಿಮ್ಮ ಊರುಗಳಲ್ಲಿ ನಿಮ್ಮ ಏರಿಯಾಗಳಲ್ಲಿ ದಯಮಾಡಿ ಅನೇಕ ಮುಖಂಡರಿಗೆ ವಿಚಾರಗಳನ್ನ ತಿಳಿಸ್ತೀವಿ. ಹುದ್ದೆಗಳನ್ನ ಕಟ್ಕೊಳ್ಳೋದು ದೊಡ್ಡದಲ್ಲ, ಹುದ್ದೆ ಕಟ್ಕೊಂಡ್ಮೇಲೆ ಕರೆಕ್ಟಾಗಿ ನಿಭಾಯಿಸೋದು ದೊಡ್ಡದು. ಯಾವ್ದಾದ್ರು ಒಂದು ಮೀಟಿಂಗು ಒಂದು ಇನ್ನೊಂದು ಅಂತ ಬಂದಾಗ 10 ಜನಕ್ಕೆ ಗೊತ್ತಾದ್ರೆ ಇನ್ನೊಂದು 10 ಜನಕ್ಕೆ ತಿಳಿಸಿ, ಇನ್ನೊಂದು 10 ಜನಕ್ಕೆ ಗೊತ್ತಾದ್ರೆ ಇನ್ನೊಂದು 10 ಜನಕ್ಕೆ ತಿಳಿಸಿ, ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ದುಡಿದ್ರೆ ಈ ಒಂದು ತಾಲೂಕಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ